ಬಿಸಿ ಬಿಸಿ ಗೋಧಿ ನುಚ್ಚಿನ ಪೊಂಗಲ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಪೊಂಗಲ್ ಮಾಡೋದು ಹೇಗೆ ಅಂದರೆ, ಸಮ ಪ್ರಮಾಣದಲ್ಲಿ ಹುರಿದಿರುವಂತಹ ಗೋಧಿ ನುಚ್ಚು, ತುಪ್ಪಕ್ಕೆ ಸ್ವಲ್ಪ ಮೆಣಸು ಹಾಕ್ಕೊಂಡು ಹೆಸರುಬೇಳೆ ಹುರಿದಿಟ್ಕೋಬೇಕು. ಇವೆರಡು ಸಮ ಪ್ರಮಾಣ. ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ, ಹೆಚ್ಚಿದ ತೆಂಗಿನಕಾಯಿ, ಅರಿಶಿನ, ಮೆಣಸು, ಶುಂಠಿ ಇಷ್ಟನ್ನು ತಯಾರು ಮಾಡಿಕೊಂಡು ಇದೆಲ್ಲವನ್ನು ಕುಕ್ಕರ್ನಲ್ಲಿ ಹಾಕಿ 3 ವಿಷಲ್ ಕೂಗಿಸ್ಬೇಕು. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿರಿ. ಆಮೇಲೆ ವಿಷಲ್ 3 ಅಥವಾ 4 ಕೂಗಿದ ಮೇಲೆ ಏನು ಮಾಡೋದು ಹೇಳ್ತೀನಿ. ನಿಮಗೆ ತಿಕ್ನೆಸ್ ಹೇಗೆ ಬೇಕು ಅಂತ. ಏಕೆಂದರೆ ಕೆಲವರಿಗೆ ಗಟ್ಟಿ ಪೊಂಗಲ್ ಇಷ್ಟ, ಕೆಲವರಿಗೆ ತುಂಬ ನೀರಾಗಿರೋ ಪೊಂಗಲ್ ಇಷ್ಟ. ಸೊ 3, 4, 5 ಅಳತೆನಲ್ಲಿ ಹಾಕ್ಕೊಳ್ಬೋದು. ಕೊನೆಯಲ್ಲಿ ಕುದಿಸಿದ ಹಾಲು ಹಾಕ್ಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ. ನೋಡೋಣಂತೆ. ಒಗ್ಗರಣೆಗೆ ಸಮ ಪ್ರಮಾಣದಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಹಾಕಿದೆ ನೋಡಿ. ಇಲ್ಲಿ ಎಣ್ಣೆ ಇದೆ, ತುಪ್ಪ ಇದೆ, ಸಮ ಪ್ರಮಾಣದಲ್ಲಿರಬೇಕು. ಚಳಿಗಾಲದಲ್ಲಿ ತುಪ್ಪ ತುಂಬ ಒಳ್ಳೆಯದು. ಮೂರು ಸಲ ಕೂಗ್ತು ಒಲೆ ಆರ್ಸೋಣ. ಅಷ್ಟು ಟೈಮ್ನಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಗೋಡಂಬಿ, ಇಂಗು, ಜೀರಿಗೆ, ಸಾಸಿವೆ. ನಮ್ಮ ಶೆಫು ಕಾಫಿ ಕುಡಿತಾ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾನೆ. ತುಪ್ಪವೆಲ್ಲ ಕರಗಿ ಅದು ಎಣ್ಣೆಯ ಜೊತೆನೇ ಆಯಿತು. ನಯಸೇನ ಒಂದು ಕಡೆ ಹೇಳ್ತಾನೆ, ತುಪ್ಪಮಂ ಘೃತಮಂ ತೈಲಮಂ ಬೆರೆಸಲಕ್ಕುದೆ ಅಂತ. ತುಪ್ಪನ ಎಣ್ಣೆನ ಬೆರೆಸ್ಬೋದಾ, ಬೆರೆಸಬಾರ್ದು ಅಂತ. ಆದರೂ ನಾವು ಬೆರೆಸ್ತೀವಪ್ಪ. ಕಾದ ಎಣ್ಣೆ ತುಪ್ಪಕ್ಕೆ ಸಾಸಿವೆ ಹಾಕಬೇಕು. ಕೆಲವರು ಕರಿಬೇವು ಹಾಕ್ತಾರೆ, ಕೆಲವರು ಹಾಕಲ್ಲ. ಫ್ರೆಶ್ಶಾಗಿ ಕರಿಬೇವನ್ನ ಕಿತ್ಕೊಂಡು ಬಂದಿದ್ದೀನಿ ಒಗ್ಗರಣೆಗೆ. ಈಗ ಸಾಸಿವೆ ಸಿಡಿದಿದೆ, ಜೀರಿಗೆ ಹಾಕೋಣ. ಜೊತೆಗೆ ಇಂಗು, ಧಾರಾಳವಾಗಿ ಗೋಡಂಬಿ, ಒಂದಿಷ್ಟು ಕರಿಬೇವು. ಒಗ್ಗರಣೆ ಸಿದ್ಧ ಆಗಿದೆ. ಒಲೆ ಆರಿಸಿದ್ದೀನಿ. ಕುಕ್ಕರ್ ಕೂಲ್ ಆದಮೇಲೆ ಇದನ್ನು ಅದಕ್ಕೆ ಆ್ಯಡ್ ಮಾಡೋದು. ಕುಕ್ಕರ್ ಕೂಗಿ ಆಗಿದೆ. ಈಗ ಕಲರ್ಗೋಸ್ಕರ ನಾವು ಕುದಿಸಿದ ಹಾಲನ್ನು ಹಾಕ್ತಾಯಿದ್ದೀವಿ. ಈಗ ಮಾಡಿಟ್ಟಿರುವಂಥ ಒಗ್ಗರಣೆಯನ್ನು ಹಾಕೋಣ. ಏನು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ. ಗೋಡಂಬಿ, ಕರಿಬೇವು, ಜೀರಿಗೆ ಎಲ್ಲ ಮಿಕ್ಸ್ ಮಾಡೋಣಂತೆ. ಪರ್ಟಿಕ್ಯುಲರ್ಲಿ ನನಗೆ ಸ್ವಲ್ಪ ಲೂಸ್ ಕನ್ಸಿಸ್ಟೆನ್ಸಿ ಇಷ್ಟ ಅಂತ ಹೇಳಿ ನಾನು ಈ ಥರ ಮಾಡಿದ್ದೀನಿ. ಇದೇ ಥರ ಗೋಧಿ ನುಚ್ಚು ಬದಲು ಅಕ್ಕಿಲಿ ಸಾಮಾನ್ಯ ಮಾಡ್ತೀವಿ. ಅವಲಕ್ಕಿ ಆದರೆ ಕುಕ್ಕರಲ್ಲಿ ಬೇಯಿಸೋದು ಬೇಡ. ಅವಲಕ್ಕಿ ನೆನೆ ಹಾಕಿ ಈ ಥರ ಒಗ್ಗರಣೆ ಎಲ್ಲ ಹಾಕಿದ ಮೇಲೆ ಹಿಕ್ಕೆತ್ಕುವಾಗ ಅವಲಕ್ಕಿ ಹಾಕಿದ್ರೇನೂ ಸಾಕು. ಧನುರ್ಮಾಸದಲ್ಲಿ ಅವಲಕ್ಕಿ ಅಥವಾ ಯಾವುದೇ ಪೊಂಗಲ್ ತಿನ್ನೋದು ಭಾಳ ಒಳ್ಳೆಯದು. ಹೆಸರುಬೇಳೆ, ತುಪ್ಪ, ಇವೆಲ್ಲ ಜೀರಿಗೆ, ಮೆಣಸೆಲ್ಲ ದೇಹಕ್ಕೆ ಭಾಳ ಒಳ್ಳೆಯದು. ಬಿಸಿ ಬಿಸಿ ಪೊಂಗಲನ್ನು ತಟ್ಟೆಗೆ ಹಾಕ್ಕೊಂಡು ತಿಂತಾ ಇದ್ದರೆ ಏನು ಸೊಗಸಾಗಿರುತ್ತೆ ಗೊತ್ತಾ. ಇದಕ್ಕೆ ಮೊಸರು ಬಜ್ಜಿ, ಹುಳಿಗೋಜು, ಈ ಪೊಂಗಲ್ಗೆ ಮೊಸರು ಬಜ್ಜಿನೂ ಚೆನ್ನಾಗಿರುತ್ತೆ, ಟೊಮೊಟೊ ಹುಳಿಗುಜ್ಜು ಚೆನ್ನಾಗಿರುತ್ತೆ, ಹುಣಸೆ ಹುಳಿಗುಜ್ಜು ಮಸ್ತಾಗಿರುತ್ತೆ. ಇಲ್ಲಿ ನೋಡಿ, ಮಿಲ್ಟನ್ ಅವ್ರದ್ದು ಒಂದು ಸೂಪ್ ಬಾಕ್ಸ್ ತೊಗೊಂಡಿದ್ದೀನಿ. ಲಂಚ್ ಬಾಕ್ಸ್ಗೆ ನಾನು ಇದನ್ನೇ ತೊಗೊಂಡು ಹೋಗೋದು. ಬಿಸಿ ಬಿಸಿ ಪೊಂಗಲ್ ಹಾಕ್ಕೊಂಡು ಹೋಗಿಬಿಟ್ರೆ ನೋಡಿ, ಹಬೆ ಆಡ್ತಿರೋದು ಕಾಣಿಸ್ತಾ ಇದೆಯಲ್ಲ. ಇದನ್ನು ಹಾಕ್ಕೊಂಡು ಹೋದರೆ ಮಧ್ಯಾಹ್ನ ನಾನು 2:30 ತಿನ್ನುವಾಗಲೂ ಕೂಡ ಆಲ್ಮೋಸ್ಟ್ ಇದರಲ್ಲಿ 70% ಬಿಸಿ ಇದ್ದೇ ಇರುತ್ತೆ. ಧನುರ್ಮಾಸದ ಪೊಂಗಲ್ ಸಿದ್ಧವಾಗಿದೆ. ತಿನ್ನೋಣ. ರುಚಿಯಾಗಿದೆ.